ಮಡಿವಾಳಪ್ಪ ಹೇಳಿದ, ಮರಣ ಬಂದರೇನು ಶಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಎಲ್ಲರಿಗೂ ಒಂದಿಲ್ಲ ಒಂದಿನ ಸಾವು ಬರ್ತದ. ಸಾವು ಬರಾಗ ಬಂದ್ರ ನೋವಿಲ್ಲ. ಬಾರದ ಸಮಯದೊಳಗ ಸಾವು ಬತ್ತು ಅಂದ್ರ ಬಹಳಷ್ಟು ವ್ಯಕ್ತಿ ವಿಚಲಿತನಾಗ್ತಾನ, ದುಃಖಕ್ಕೀಡಾಗ್ತಾನ. ಬದುಕಿ ಬಾಳಬೇಕಾಗಿರುವಂತ ಎಲ್ಲಾ ಲಿಂಗ ಮಹಾರಾಜನ ಮಡದಿ ತುಂಬು ಗರ್ಭಿಣಿ ಇರುವಾಗ ಶಿವನ ಪಾದವನ್ನು ಸೇರಿದಾಗ ಇಡೀ ಊರ ಜನ ಗಳಗಳನೆ ಕಣ್ಣೀರವನ್ನು ಸುರಿಸಿದರು. ಎಲ್ಲಾ ಲಿಂಗ ಮಹಾರಾಜ ಚಿತೆಗೆ ಬೆಂಕಿಯನ್ನ ಹಚ್ಚಿದ. ಮಡದಿ ತುಂಬು ಗರ್ಭಿಣಿ ಚಿತೆ ಒಳಗ ಉರಿಯುತ್ತಿರುವಂತ ಸಮಯದೊಳಗ ಗರ್ಭದೊಳಗಿರುವಂತ ಶಿಶು ಎಲ್ಲ ಲಿಂಗ ಮಹಾರಾಜನ ಪಾದದ ಮ್ಯಾಗ ಬಂದು ಸಿಡಿದು ಬಿದ್ದಾಗ ಇಡೀ ಊರಿನ ಜನ ಬೆರಗಾಗಿ ಹೋಯಿತು. ಎಲ್ಲಾ ಲಿಂಗ ಅಂತಾನೆ, ಏನು ಪ್ರಪಂಚದ ಅರಿವಿಲ್ಲದ ಕಂದಮ್ಮ ಹೋಗಿ ಬರ್ತೀಯ ಅಂತ ತಿಳ್ಕೊಂಡು ನನ್ನ ಪಾದದಡಿಯಲ್ಲಿ ಬಂದು ಬಿದ್ದೆಯಾ ಅಂತ ತಿಳ್ಕೊಂಡು ವೈರಾಗ್ಯವನ್ನ ಬದುಕಿನೊಳಗ ಅಳವಡಿಸ್ಕೊಳ್ತಿರತಕ್ಕಂಥ ಎಲ್ಲಾ ಲಿಂಗ ಮಹಾರಾಜ ಮಡದಿ ಮಗುವನ್ನ ಸಂಸ್ಕಾರವನ್ನ ಮುಗಿಸಿ ಉಟ್ಟ ಬಟ್ಟೆಗಳನ್ನ ಕಳಚಿದ. ಅದೇ ಸ್ಮಶಾನದೊಳಗಿರುವಂತ ಬೂದಿಯನ್ನ ಮೈತುಂಬ ಬಡಿದುಕೊಂಡ ಅಜಾನುಬಾಹು ಎತ್ತರದ ದೇಹ ಎಲ್ಲ ಲಿಂಗ ಊರನ್ನ ಬಿಡುತ್ತಿರುವಂತ ಸಮಯದೊಳಗ ಊರಿನ ದೈವ ಅಂತಾರೆ ಎಲ್ಲಪ್ಪ ಮಡದಿ ಶಿವನ ಪಾದವನ್ನ ಸೇರ್ಯಾಳ ಅಂತ ತಿಳ್ಕೊಂಡು ಊರನ್ನ ತೊರೆತೆ ಇದೆಯೇನು ಅಂತ ತಿಳ್ಕೊಂಡು ಎಲ್ಲ ಜನಗಳು ಎಲ್ಲಾ ಲಿಂಗ ಮಹಾರಾಜನಿಗೆ ಸಮಾಧಾನವನ್ನ ಮಾಡಬೇಕಾದರ ಕುಸ್ತಿ ಒಳಗ ಗೆದ್ದಿದ್ದೆ, ಇನ್ನೊಂದು ಕುಸ್ತಿ ಒಳಗ ಬಿದ್ದೀನಿ ಅಂತ ತಿಳ್ಕೊಂಡು ಸ್ಮಶಾನದೊಳಗಿಂದ ಎಲ್ಲಾ ಲಿಂಗ ಮಹಾರಾಜ ಸಮರ್ಥ ಗುರುವನ್ನ ಅರಸುತ್ತ ಸಮರ್ಥ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಕಾರಣ ಏನಿದ್ದರೇನದ ಗುರುವಿನ ಗುಲಾಮನಾಗುವ ತನಕ ಬದುಕಿಗೆ ಮುಕ್ತಿ ಇಲ್ಲನ್ನುವಂತ ರೀತಿ ಒಳಗ ಮಿರಗಿಯ ಗ್ರಾಮವನ್ನ ತೊರೆದ. ಹಗಲಲ್ಲಿಲ್ಲ, ರಾತ್ರಿಯಲ್ಲಿಲ್ಲ, ಮಧ್ಯಾಹ್ನಲ್ಲಿಲ್ಲ, ಬಿಸಿಲಲ್ಲಿಲ್ಲ, ಚಳಿಯಲ್ಲಿಲ್ಲ, ಎಲ್ಲಾ ಲಿಂಗ ಮಹಾರಾಜ ಮಿರಗಿಯ ಗ್ರಾಮವನ್ನ ಬಿಟ್ಟು ಲಚ್ಚಾಣದ ಹಾದಿಯನ್ನ ಹಿಡದ. ನಡುತ್ತಾ ನಡೀತಾ ನಡೀತಾ ಬರುತ್ತಿರಬೇಕಾದರ ಹಸಿವೆಯ ಹಂಬಲ ಇಲ್ಲ, ಬಾಯಾರಿದೆ ಬಾಯಾರಿಕೆ ಆಗಿದೆ ಅನ್ನುವಂತ ಚಿಂತೆ ಇಲ್ಲ. ಈ ಮಾಂಸಪಿಂಡವಾಗಿರುವಂತ ಶರೀರ ಗುರುವಿನಿಂದ ಮಂತ್ರಪಿಂಡವನ್ನಾಗಿ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಯಲ್ಲಪ್ಪ ಮಹಾರಾಜ ನೇರವಾಗಿ ಶಂಕರಲಿಂಗನ ಕರುಣೆಯ ಕೂಸಾಗಿರುವಂತ ಕಮರಿ ಮಠದ ಒಡೆಯನಾಗಿರುವಂತ ಲಚ್ಚಾಣಪುರವನ್ನ ಭೂ ಕೈಲಾಸವನ್ನಾಗಿ ಮಾಡಿದ ಸಿದ್ಧಲಿಂಗ ಮಹಾರಾಜನ ದರ್ಶನಕ್ಕಾಗಿ ಕಾತುರದಿಂದ ಹಾತೊರೆಯುತ್ತ ಬರುತ್ತಿರಬೇಕಾದ್ರ ದಾರಿ ಕಾಣದೆ ಇರುತ್ತಿರುವಂತ ಸಮಯದೊಳಗ ರಾತ್ರಿನೂ ನಡೀತಿದ್ದ, ಹಗಲೂ ನಡೀತಿದ್ದ. ಒಟ್ಟಾರೆ ಗುರುವಿನ ಕೃಪೆಯನ್ನ ಬೇಕನ್ನುವಂತ ಭಾವ. ಕಾರಣ ಗುರುವಿಗೆ ತಲೆಬಾಗೋ ಶಿವಜ್ಞಾನಿಯಾಗು ಅಂತ ತಿಳ್ಕೊಂಡು ಗುರುವಿಗೆ ತಲೆಬಾಗ್ಬೇಕಂತ ಹೊರಟಿದ್ದ ಯಲ್ಲಪ್ಪ. ನಿನ್ನ ದಯಾ ಸದಾ ನನ್ನ ಮೇಲಿರಲಿ, ನಿನ್ನ ದಯ ನನ್ನ ಮೇಲಿರಲಿ, ನನಗ್ಯಾರು ಇಲ್ಲ ತಪ್ಪಲಿ, ನನಗ್ಯಾರು ಇಲ್ಲ ತಪ್ಪಲಿ. ನಿನ್ನ ದಯಾ ಸದಾ ನನ್ನ ಮೇಲಿರಲಿ, ನಿನ್ನ ದಯಾ ಸದಾ ನನ್ನ ಮೇಲಿರಲಿ, ನನಗ್ಯಾರು ಇಲ್ಲ ತಪ್ಪಲಿ, ನನಗ್ಯಾರು ಇಲ್ಲ ತಪ್ಪಲಿ. ಗುರುದಯ ನನ್ನ ಮ್ಯಾಗೆರಲಿ ಅಂತ ತಿಳ್ಕೊಂಡು ಮಡದಿಯನ್ನ ಕಳೆದುಕೊಂಡ ಎಲ್ಲಾ ಲಿಂಗ ಮಹಾರಾಜ ಗುರುವಿನನ್ನ ಅರಸುತ್ತಾ ದಾರಿಯ ಮಧ್ಯದೊಳಗ ಬರುತ್ತಿರುವಂತ ಸಮಯದೊಳಗ ದಾರಿ ತಪ್ಪಿತು. ದಾರಿ ತಪ್ಪಿರುವಂತ ಸಂದರ್ಭದೊಳಗ ಎದುರ ಒಂದು ಹಾವು ಬರ್ತದ. ಹಾವು ಬಂದಿರುವಂತ ಸಮಯದೊಳಗ
ಯಲ್ಲಾಲಿಂಗ ಮಹಾರಾಜ ಗುರುವಿನನ್ನ ಅರಸುತ್ತ ಹೊರಟಿರುವಂತ ಸಂದರ್ಭದೊಳಗ, ದಾರಿ ಕಾಣದಿರುವಂತ ಸಂದರ್ಭದೊಳಗ ಬುಸುಗುಡ್ತಿರ್ತಕ್ಕಂಥ ಹಾವಿನನ್ನ ನೋಡಿದ ಯಲ್ಲಾಲಿಂಗ ಮಹಾರಾಜ, ಇಪ್ಪ ಮಡದಿ ಮಕ್ಕಳನ್ನ ತೊರೆದು ವೈರಾಗ್ಯವನ್ನ ತಾಳಿ ಗುರುವಿನ ದರ್ಶನಕ್ಕಾಗಿ ಹೊಂಟೀನಿ, ಮುಂದೆ ಹೋಗಕ್ಕ ದಾರಿ ಬಿಡಲಾಗಿದೆ, ಗುರುವಿನ ಮಠಕ್ಕೆ ಹೋಗಕ್ಕ ದಾರಿ ಕಾಣವಲ್ದಾಗ್ಯಾದ, ದಾರಿಯನ್ನ ತೋರುವಂತ ತಿಳ್ಕೊಂಡು ಆದಿಶೇಷನ ರೂಪದೊಳಗಿರತಕ್ಕಂಥ ಆ ಹಾವಿಗೆ ಯಲ್ಲಾಲಿಂಗ ಮಹಾರಾಜ ಕೇಳಿದ್ರ, ಹೆಡೆ ಎತ್ತಿದ ಹಾವ ದಾರಿ ಮಾಡಿ ತೋರಿಸ್ತದ, ಇದೇ ದಾರಿ ಹಿಡಿದು ಹೋಗು, ಯಾರನ್ನ ಕಾಣಬೇಕಂತಿ ಆ ಗುರುನಾಥ ನಿನಗೆ ಸಿಗ್ತಾನನ್ನುವಂತ ಸೂಚನೆಯನ್ನ ಯಾವಾಗ ಹಾವ ಕೊಡ್ತು, ಯಲ್ಲಾಲಿಂಗ ಮಹಾರಾಜ ಅಂದ, ದಾರಿ ಕಾಣದೇ ಇರುವಾಗ ಹಾವಿನ ರೂಪದೊಳಗ ಬಂದು ದಾರಿಯನ್ನ ತೋರಿಸಿದವನೇ ಜಟ್ಟಿಂಗರಾಯ ಅಂತ ತಿಳ್ಕೊಂಡು ಮನದೊಳಗ ಅನುಕೊಂಡ. ಸ್ವಾಮಿ, ಒಂದಲ್ಲ ಎರಡಲ್ಲ, ಹಾವಿನ ಪವಾಡಗಳು ಅನೇಕ ಪವಾಡಗಳದಾವ. ಯಾವಾಗಲೂ ಕೇಳುವಂಥ ಸ್ಥಿತಿ ಒಳಗ ಚಿಂತನವನ್ನ, ಸಿಂಹಾವಲೋಕನವನ್ನ ನಮ್ಮ ಬದುಕಿನೊಳಗ ಅಳವಡಿಸ್ಕೊಳ್ಬೇಕನ್ನುವಂಥದನ್ನ ನಾವ್ಯಾವತ್ತೂ ಮರಿಬಾರ್ದಂತೆ ಹೇಳಿ, ಹಾವ ತೋರಿದ ದಾರಿಯನ್ನು ಹಿಡಿದು ಯಲ್ಲಾಲಿಂಗ ಮಹಾರಾಜ ಯಾವಾಗ ಲಚ್ಚಾಣದ ಸಮೀಪ ಬಂದ, ಕಬರಿಮಠ ಕೈ ಮಾಡಿ ಕರಿತಿತ್ತು ಯಲ್ಲಾಲಿಂಗ ಮಹಾರಾಜನಿಗೆ. ಲಚ್ಚಾಣದ ಪುರವನ್ನ ಪ್ರವೇಶವನ್ನ ಮಾಡಿದ ಯಲ್ಲಾಲಿಂಗ ಮಹಾರಾಜನಿಗೆ ಮಠ ನೋಡಿಲ್ಲ, ಕಂಟಿಗಳ ಮಧ್ಯದೊಳಗ ವಿಶಾಲವಾಗಿರುವಂತ ನಿಸರ್ಗದ ತಾಣದೊಳಗ ಗಿಡಗಂಟಿಯ ಮಧ್ಯದೊಳಗ ಕಮರಿ ಮಠವನ್ನ ನಿರ್ಮಾಣ ಮಾಡಿದ ಲಚ್ಚಾಣದ ಸಿದ್ಧಲಿಂಗನ ಮಠ ಕಂಗಳಿಗೆ ಕಾಣದೆ ಇರುವಾಗ ಯಲ್ಲಾಲಿಂಗ ಗುರುವಿನ ಧ್ಯಾನವನ್ನ ಬಿಟ್ಟು ಮತ್ತೊಂದು 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 ಏನೇನು ಕಣ್ಣಿಗೆ ಕಾಣುವಲ್ದಾಗ್ಯದ. ಬಂದ ಕಮರಿ ಮಠದ ಒಡೆಯನಾಗಿರುವಂತ ಸಿದ್ಧಲಿಂಗ ಮಹಾರಾಜನನ್ನ ಕಾಣಬೇಕನ್ನಾರ್ದಾಗ ಊರಾಗೊಬ್ಬ ಯಜಮಾನ ಬರುತ್ತಿದ್ದ. ಯಲ್ಲಾಲಿಂಗ ಕೇಳ್ತಾನೆ, ಅಪ್ಪ ಎಲ್ಲಾದ್ರೂ ಮಠ ಅದ ಏನು? ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗು. ಬಂತನಾಳದ ಶಂಕರಲಿಂಗ ಶಿವಯೋಗಿಗಳ ಕರುಣೆಯ ಕಂದನಾಗಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಕಮರಿಯ ಮಠ ಅದ ಅಂತ ತಿಳ್ಕೊಂಡು ಯಾವಾಗ ಶಂಕರಲಿಂಗನ ಗುರುವಿನ ಧ್ಯಾನವನ್ನ ಮಾಡುತ್ತಿರತಕ್ಕಂಥ ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಮಹಾಮಠವನ್ನ ಪ್ರವೇಶ ಮಾಡುತ್ತಿದ್ದ. ಕಮರಿ ಮಠವನ್ನ ನೋಡಿದ ಯಲ್ಲಪ್ಪ ಮಹಾರಾಜ ಹೇಗಾಗಿತ್ತು ಬದುಕು ಅಂದ್ರೆ, ತಾಯಿ ಮಗುವನ್ನ ಬಿಟ್ಟು ಹೋದಾಗ ಆ ತಾಯಿಗೆ ಯಾವಾಗ ಮಗುವನ್ನ ನೋಡಬೇಕನ್ನುವಂತ ಹಂಬಲಾಗ್ತದ. ಮಗು ತಾಯಿಯನ್ನು ಕಳ್ಕೊಂಡಾಗ, ತಾಯಿ ಬಾರದೇ ಇರುವಾಗ ತಾಯಿಯನ್ನ ಯಾವಾಗ ಕಾಣಬೇಕನ್ನುವಂತ ಚಪಲವಾಗಿರ್ತದ. ಗುರುವಿನ ಮಠವನ್ನ ನೋಡಿದ ಯಲ್ಲಾಲಿಂಗ ಮಹಾರಾಜ ಕಮರಿ ಮಠದ ಹತ್ತರ ಓಡೋಡಿ ಬಂದ. ಯಾವಾಗ ಯಲ್ಲಾಲಿಂಗ ಮಹಾರಾಜ ಕಮರಿ ಮಠದ ಒಡೆಯನಾಗಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಮಠದಂಗಳದೊಳಗ ಬರಮಾಡಿದ, ಅವಾಗ ಪೂಜೆಗಾಗಿ ಕುಳಿತುಕೊಂಡಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಮಠದೊಳಗ ಬರುವುದನ್ನ, ಹೆಬ್ಬಾಗಿಲದ ಹೊರಗಿರುವುದನ್ನ ಕಣ್ಣಾರ ಲಿಂಗದೊಳಗ ಕಂಡಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಶಿಷ್ಯ ಇದ್ರ ಇಂಥವಿರಬೇಕು, ನನಗ ಶಿಷ್ಯ ಆಗುವಂತವ, ಆ ಶಿಷ್ಯನ ಬರುವಿಕೆಗಾಗಿ ಹೋಗಿ ಬೇಗ ದರ್ಶನವನ್ನ ಕೊಡಬೇಕಂತ ತಿಳ್ಕೊಂಡು ಬೆಳಗಿನ ಜಾವ ಸೂರ್ಯ ಉದಯ ಪೂರ್ವ ಅರುಣೋದಯ ಸಮಯದೊಳಗ ಲಿಂಗ ಪೂಜೆ ನಿರಗ್ರಳವಾಗಿ ಮಾಡುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ, ಜಪವನ್ನಗೈಯುವಂತ ಮಹಾ ತಪಸ್ವಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಅವತ್ತ ಯಲ್ಲಾಲಿಂಗ ಮಹಾರಾಜ ಬರುವುದನ್ನು ನೋಡಿ ಜಪ ಮಾಡಿದರು, ಪೂಜೆ ಮುಗಿಸಿದರು. ಓಡೋಡಿ ಕಮರಿ ಮಠದ ದ್ವಾರ ಬಾಗಿಲದ ಹತ್ತರ ಬಂದು ನಿಲ್ಲುವಂತ ಸಮಯದೊಳಗ ಅಲ್ಲಿ ಅನೇಕ ಜನ ಶಿಷ್ಯರಿದ್ರು. ಎಲ್ಲರೂ ಕೈ ಮಾಡ್ತಾರ, ಬರೀ ಹೊರಗಂತ ತಿಳ್ಕೊಂಡು ಎಲ್ಲ ಶಿಷ್ಯರು ವಿಚಾರ ಮಾಡಿದ್ರು. ಸಿದ್ಧಲಿಂಗ ಮಹಾರಾಜರು
ಎಷ್ಟು ಬೇಗ ಪೂಜಾ ಮುಗಿಸಿದ್ರಲ್ಲ, ಎಷ್ಟು ಬೇಗ ಜಪ ಮುಗಿಸಿದ್ರಲ್ಲ, ಎಷ್ಟು ಬೇಗ ಧ್ಯಾನ ಮುಗಿಸಿದ್ರಲ್ಲ. ಕೈ ಮಾಡಿ ಕರಿಕತ್ತಾರಂದ್ರ ಏನೋ ಒಂದು ಶಕ್ತಿ ಅದ, ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಲೀಲೆ ನಡೀತದಂತ ತಿಳ್ಕೊಂಡು ಯಾವಾಗ ಪೂಜೆಯನ್ನ ಮುಗಿಸಿ ದ್ವಾರ ಬಾಗಿಲದ ಹೊರಗೆ ಬಂದ ನಿಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಬಂದು ನಿಂತಾಗ ವೈರಾಗ್ಯದ ಖಣಿಯಾಗಿರುವಂತಾವ, ಗುರುವೇ ನಮ್ಮ ಪಾಲಿನ ಸರ್ವಸ್ವನಾಗಿರುವಂತಾವ ಎಲ್ಲಪ್ಪ ಎಲ್ಲಾಲಿಂಗ ಮಹಾರಾಜ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಪಾದವನ ಹಿಡಿದುವಂತಾನ. ದಯಾಮಯ ಪ್ರೇಮಾಮಯ ಗುರು ಕರುಣಾಮಯ ಅಂತ ತಿಳ್ಕೊಂಡು ಭಕ್ತಿಯಿಂದ ಪರಿಪರಿಯಿಂದ ಪರಿತಪಿಸಿ, ಯಪ್ಪ ನಿನ್ನ ಆಶೀರ್ವಾದ, ನಿನ್ನಿಂದ ನನಗ ದೀಕ್ಷೆಯನ್ನ, ನಿನ್ನಿಂದ ನನಗ ಆಶೀರ್ವಾದ ಆಗಬೇಕು, ನಿನ್ನ ಪಾದ ಸೇವೆಯನ್ನ ಮಾಡುವಂತ ಭಾಗ್ಯವನ್ನ ಕರುಣಿಸ್ಬೇಕಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜ ಸಿದ್ಧಲಿಂಗನನ್ನ ಕುರಿತು ಪ್ರಾರ್ಥಿಸ್ತಾನೆ. ಗುರುವೇನೆ ಬೇಗನೆ ಮೊರೆ ಕೇಳು ಸ್ವಾಮಿ ತಿಳ್ಕೊಂಡು ಯಾವಾಗ ಗುರುವನ್ನ ಕಾಣಬೇಕನ್ನುವಂತ ಹಂಬಲದೊಳಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ತಾನು ಕಟ್ಟಿದ ಕಮರಿ ಮಠದ ದ್ವಾರ ಬಾಗಿಲದ ಹೊರಗ ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜ, ದ್ವಾರ ಬಾಗಿಲದ ಒಳಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಸಿದ್ಧಲಿಂಗ ಮಹಾರಾಜನನ್ನ ನೋಡಿದ ಯಲ್ಲಾಲಿಂಗ ಮಹಾರಾಜ, ಗುರುದೇವ ಪರಿಪರಿಯಿಂದ ಪರಿತಪಿಸಿ ಬಂದೀನಿ, ಪಾದುಕ ಬಿದ್ದೀನಿ, ಪಾಪಿಷ್ಟ ಅಂತ ತಿಳ್ಕೊಂಡು ಈ ಪಾಪಿಷ್ಟನನ್ನ ಪುಣ್ಯಾತ್ಮನನ್ನಾಗಿ ಮಾಡಬೇಕಂತ ತಿಳ್ಕೊಂಡು ಅಂತರಾಳದ ಮಾತುಗಳನ್ನ ಯಲ್ಲಾಲಿಂಗ ಮಹಾರಾಜ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಪಾದಕ್ಕ ಹಾಕುವಾಗ ನೋಡಿದ ಸಿದ್ಧಲಿಂಗ ಮಹಾರಾಜ ಹಿಡಿದಪ್ಪಿಕೊಳ್ಳಬೇಕು, ತಲೆ ಮ್ಯಾಗ ವರದ ಹಸ್ತವನ್ನ ಇಟ್ಟು ಆಶೀರ್ವಾದವನ್ನ ಮಾಡಬೇಕನ್ನುವಂತ ಭಾವ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನಲ್ಲಿ ಮನಸ್ಸಿನೊಳಗ ತಾಂಡವಾಡಕತ್ತದ. ಒಮ್ಮಿಂದೊಮ್ಮಲೆ ಶಿಷ್ಯನನ್ನಾಗಿ ಮಾಡೋದು ಬೇಡ. ಯಲ್ಲಾಲಿಂಗನ ಕೀರ್ತಿ ನನ್ನ ಜೊತೆಗಿರುವಂತ ಅನೇಕ ಜನ ಶಿಷ್ಯರದಾರ, ಅನೇಕ ಜನ ಭಕ್ತರದಾರ. ಎಲ್ಲ ಲಿಂಗನ ಕೀರ್ತಿ ಜಗತ್ತಿಗೆ ಗುರ್ತಾಗಲಿ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜನನ್ನ ಮಾತಾಡಿಸಲಿಲ್ಲ, ಕತೆ ಆಡಿಸಲಿಲ್ಲ, ದರ್ಶನ ಕೊಟ್ಟ. ಒಳಗ ಹೋಗಬೇಕಾದ್ರ ಎಲ್ಲ ಶಿಷ್ಯರು ಯಲ್ಲಾಲಿಂಗನ್ ನೋಡಿ ಅಂತಾರ, ಏಯ್ ಯಾವ ಊರು ನಿಂದು, ನಿನ್ನ ಬಟ್ಟೆ ನೋಡು, ನಿನ್ನ ತಲೆ ನೋಡು, ನಿನ್ನ ಆಕಾರ ನೋಡು, ನಿನ್ನ ವಿಕಾರ ನೋಡು. ಮಡದಿ ಮಕ್ಕಳು ಶಿವನ ಪಾದವನ್ನು ಸೇರಿದ ಬಳಿಕ ಮಡದಿ ಶಿವನ ಪಾದ ಹೊಟ್ಟೆ ಒಳಗ ಹುಟ್ಟಿದ ಮಗು ಪಾದಕ್ಕೆ ಬಂದು ಬಿದ್ದಾಗ ಚಿತಿ ಒಳಗ ಹಾಕಿ ವೈರಾಗ್ಯವನ್ನು ತಾಳಿ ಬಂದ ಯಲ್ಲಾಲಿಂಗನನ್ನ ಶಿಷ್ಯರ ಮಾತಾಡಿಸ್ತಾರ. 20 ವರ್ಷ ಆಯ್ತು ನಾವು ಸಿದ್ಧಲಿಂಗ ಮಹಾರಾಜರ ಸೇವಾ ಮಾಡಕತ್ತೀವಿ, ಇವತ್ತಿಗೂ ಅವರ ಆಶೀರ್ವಾದ ಪಡ್ಕೊಂಡಿಲ್ಲ. ಅವರ ಆಶೀರ್ವಾದ ನಾವು ಪಡ್ಕೊಳ್ಬೇಕಂತ ಅನೇಕ ವರ್ಷ ಸೇವಾ ಮಾಡಕತ್ತೀವಿ, ಲಿಂಗ ದೀಕ್ಷಾ ತಗೋಬೇಕಂತ ಕೂತೀವಿ. ಆದ್ರೆ ಇವತ್ತಿಗೂ ನಮಗೆ ಕಣ್ಣು ತೆಗೆದಿಲ್ಲ. ಈಗ ಬಂದೀದಿ, ಈಗ ತಾನೇ ಬಂದೀದಿ, ಪಾದ ಸೇವಾ ಮಾಡಬೇಕಲ್ಲಕತ್ತೀದಿ, ಆ ಗುರುವಿನಿಂದ ದೀಕ್ಷಾ ಪಡ್ಕೊಳ್ಬೇಕಂತೀದಿ. ನಮಗೇ ಇನ್ನ ಗುರುಗಳು ಆಶೀರ್ವಾದ ಮಾಡಿಲ್ಲ, ನಿನಗೆಲ್ಲಿದು ಮಾಡ್ತಾರ, ನಡಿ ಹೋಗಂತ ತಿಳ್ಕೊಂಡು ಸಿದ್ಧಲಿಂಗನ ಮಠದೊಳಗಿರುವಂತ ಅನೇಕ ಶಿಷ್ಯರು ಮಾತನಾಡುವಂತ ಸಮಯದೊಳಗ ಎದೆಗುಂದಲಿಲ್ಲ ಯಲ್ಲಲಿಂಗ ಮಹಾರಾಜ. ಕುತ್ತ ಮಠದ ಹೊರಗ ಕಮರಿ ಮಠದ ಒಡೆಯನಾಗಿರುವಂತ ಸಿದ್ಧಲಿಂಗ ಮಹಾರಾಜ ಒಳಗ ಗುರು ಕರುಣೆ ಪಡ್ಕೊಳ್ಬೇಕಂತ ಯಲ್ಲಾಲಿಂಗ ಹೊರಗ ಶಿಷ್ಯರು ಮನಬಂದ ರೀತಿ ಒಳಗ ಮಾತಾಡಿದ್ರು. ತಲೆ ಕೆಡಿಸ್ಕೊಲಿಲ್ಲ. ಸ್ವಾಮಿ 100 ಜನ 100 ಮಾತಾಡ್ತಾರ,
ನಮಗ ಎಲ್ಲಮ್ಮ ತಾಯಿ ಬೇಕಾಗ್ಯದ, ಮುಂಜಾನೆ ಬರಬೇಕಾಗ್ಯದ, ಟೈಮ್ ಸಿಕ್ಕ ಬರಬೇಕಾಗ್ಯದ, ಎಲ್ಲಮ್ಮ ತಾಯಿ ಆಶೀರ್ವಾದ ತಗೊಂಡು ಹೋಗ್ಬೇಕಾಗ್ಯದ. ಎಷ್ಟು ಸಾರಿ ಎಲ್ಲಮ್ಮನ ಗುಡಿಗೆ ಬರ್ತಾರಂತ ಮಂದಿ ಮಾತಾಡೋರು ತಗೊಂಡು ಮಾಡೋದೇನದ. ಇಲ್ಲಿ ಯಲ್ಲಾಲಿಂಗ ಮಹಾರಾಜಾಗ ಆಶೀರ್ವಾದ ಬೇಕಂತ ಬಂದ್ರ ಶಿಷ್ಯರು ನಾನಾ ರೀತಿಯಾಗ ಮಾತಾಡಿದ್ರು, ಯಾವುದು ತಲೆ ಕೆಡಿಸ್ಕೊಲಿಲ್ಲ. 1 ದಿವಸ ಆಯ್ತು, 2 ದಿವಸ ಆಯ್ತು, ಸಿದ್ಧಲಿಂಗನ ಕರುಣೆಯ ಕಂದನಾಗಬೇಕು, ಲಚಾಣದ ಕಮರಿ ಮಠದ ಒಡೆಯನಾಗಿರುವಂತ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದವನ್ನ ಪಡ್ಕೊಳ್ಬೇಕಂತ 2 ದಿನಗಳ ಕಾಲ ಹೊರಗೆ ಕೂತ ಗುರುಗಳು ಒಳಗೆ ಕೂತರು. ಶಿಷ್ಯರಿಗೆ ಹೇಳಿದ ಸಿದ್ಧಲಿಂಗ ಮಹಾರಾಜ, ಓರೋ ಎಷ್ಟು ದಿನವಾಯಿತು, ಉಂಡಾನೋ ಬಿಟ್ಟನೋ ಗೊತ್ತಿಲ್ಲ, ಮಠದಾಗಿರುವಂತ ರೊಟ್ಟಿ ಒಯ್ದು ಉಳ್ಳಾಕ್ ಕೊಡ್ರಿ ಅಂದ್ರ ಶಿಷ್ಯರ ಬಂದು ಯಲ್ಲಪ್ಪ ಮಹಾರಾಜನಿಗೆ ರೊಟ್ಟಿ ಕೊಡ್ತಾರ, ಪ್ರಸಾದ ಕೊಡ್ತಾರ, ತಗೊಂಡು ಊಟ ಮಾಡಲಿಲ್ಲ. ನಾವು 4-5 ತಾಸು ತಡ ಆದ್ರ ಯಾರೇನು ಯಾಕೆ ಕೊಡಲಕ್ಕ ತೊಗೊಂಡು ಉಂಡು ಬಿಡ್ತಿದ್ದೀವಿ. ಯಲ್ಲಾಲಿಂಗ ಮಹಾರಾಜ ಉಪವಾಸದಾನ. 2 ದಿವಸ ಆಯ್ತು, ಬಾಗಿಲು ಹೊರಗೆ ಕೂತಾನ, ಹಸಿವೆ ಅನ್ನೋದನ್ನ ಮರ್ತಾನ, ಗುರು ಬೇಕನ್ನುವಂತ ಚಿಂತೆ ಒಳಗ ಕೂತಾನ. ಕೊಟ್ಟ ಪ್ರಸಾದವನ್ನ ಜೋಳಿಗೆ ಒಳಗ ಹಾಕೊಂಡ. ಹಾಗೇ ಕುಳಿತಿರ್ಬೇಕಾದ್ರ 3 ದಿವಸ ಆಗ್ಯಾದ. ಯಲ್ಲಾಲಿಂಗ ಮಹಾರಾಜನ ಭಕ್ತಿ ಮಠದೊಳಗಿರುವಂತ ಸಿದ್ಧಲಿಂಗ ಮಹಾರಾಜನನ್ನ ಹಿಡಿದು ತರುವಂತ ರೀತಿ ಒಳಗ ಹೊರಗೆ ಬಂದಿರತಕ್ಕಂಥ ಯಲ್ಲಾಲಿಂಗ ಮಹಾರಾಜನನ್ನ ನೋಡಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಅಂತಾನ, ಎಲ್ಲಪ್ಪ ಗುರು ದೀಕ್ಷೆ ಬೇಕು, ಗುರುವಿನ ಸಂಸ್ಕಾರ ಬೇಕು, ಗುರುವಿನ ಆಶೀರ್ವಾದ ಬೇಕಂತ ತಿಳ್ಕೊಂಡು ಬಂದು ಪ್ರಸಾದ ಮಾಡಲಾರೆ ಸದಾವ ಕಾಲ ನನ್ನ ಧ್ಯಾನದೊಳಗಿರಕತ್ತಿಯಲ್ಲ, ನಾನೊಂದು ಪರೀಕ್ಷೆಯನ್ನು ತಂದು ಒಡ್ತೀನಿ, ಅದರೊಳಗೆ ಗೆದ್ದಿ ಅಂದ್ರ ನಿನಗೆ ಆಶೀರ್ವಾದ. ಅಲ್ಲಿ ಹಿಂದಿರುವಂತ ಶಿಷ್ಯರೆಲ್ಲರಂತಾರ, ಯಪ್ಪ ನಿನ್ನೆ ಮೊನ್ನೆ ಬಂದವನಿಗೆ ಆಶೀರ್ವಾದ ಕೊಡಕ್ಕ ತಯಾರಾಗಿರಿ, 20 ವರ್ಷಗಟ್ಲೆ 15 ವರ್ಷಗಟ್ಲೆ 10 ವರ್ಷಗಟ್ಲೆ ಇಲ್ಲಿ ಸೇವಾ ಮಾಡೋಕತ್ತೀವಿ, ನಮಗೊಟ್ಟ ಆಶೀರ್ವಾದ ಕೊಡಲಾಗಿರಿ. ಆಯ್ತು, ಎಲ್ಲಪ್ಪ ನನ್ನ ಮೊದಲು ಮಾಡಿಕೊಂಡು ಎಲ್ಲರಿಗೂ ಆಶೀರ್ವಾದ ಕೊಡ್ತೀನಿ, ನನ್ನ ಪರೀಕ್ಷೆ ಒಳಗ ನೀವು ಗೆದಿಬೇಕು. ಯಲ್ಲಲಿಂಗ ಮಹಾರಾಜನನ್ನ ಮೊದಲು ಮಾಡಿಕೊಂಡು ಎಲ್ಲ ಶಿಷ್ಯರಿಗೆ ಹೇಳಿದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ, 6 ಫೂಟ ತೆಗ್ಗ ತೆಗಿತೀವಿ, 1 ಆಳಿನ ತೆಗ್ಗನ್ನ ತೆಗಿತೀವಿ, ಆ ತೆಗ್ಗಿನೊಳಗ ಹೋಗಿ ಕೂಡಬೇಕು, ಮ್ಯಾಗ ಮಂಡು ಮುಚ್ಚುತ್ತೀವಿ, 3 ದಿನಗಳ ಕಾಲ ಆ ತೆಗ್ಗಿನೊಳಗ ಕುಂತು 4ನೇ ದಿನಕ್ಕ ಯಾರು ಬದುಕಿ ಬರ್ತಾರ ಅವರೇ ನನ್ನ ನಿಜವಾದ ಶಿಷ್ಯರನ್ನುವಂಥದನ್ನ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಎಲ್ಲರಿಗೆ ಹೇಳಿದ್ರ ಎಲ್ಲ ಶಿಷ್ಯರು ಅಲ್ಲೇನಿದ್ರಲ್ಲಿ 20-25 ಜನ ಶಿಷ್ಯರು ನಾವ್ರಂದ್ರು ಬದುಕಿದ್ರೆ ಎಲ್ಲಾದ್ರೂ ಬದುಕ್ತೀವಿ, ಬರೀ 5 ನಿಮಿಷ ಮೂಗೊತ್ತು ಹಿಡಿದ್ರೆ ಜೀವ ಹೋಗ್ತದ. ಅಂತ ಆಳವಾದ ತೆಗ್ಗಿನೊಳಗ ಕುಳಿತಿರುವಂಥ ಸಂದರ್ಭದೊಳಗ ಮಣ್ಣು ಮುಚ್ಚುತ್ತಾರ. 3 ದಿವಸ ಬದುಕ್ತಾನೆ ಅವು, ಉಳಿತಾನೆ ಅವು, ಇದ್ರೆ ಆಮೇಲೆ ಗುರುವಿನ ಆಶೀರ್ವಾದ ಪಡ್ಕೊಂಡ್ರೈತಂತ ತಿಳ್ಕೊಂಡು ಎಲ್ಲ ಹುಡುಗರು ನಾವಲ್ಲ 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 ಅನ್ನುತ್ತಿರುವಂಥ ಸಮಯದೊಳಗ ಗುರು ಸೇವೆ ಮಾಡಕ್ಕಾಗಿ ಬಂದಾವ ಯಲ್ಲಾಲಿಂಗ ಮಹಾರಾಜ. ಗುರುವಿಗೆ ತನುವನ್ನ ಅನ್ನುವಂಥ ರೀತಿ ಒಳಗ ಆಪ್ತ ಅಂಗ ಸದ್ಭಾವನೆ ಮೂಲಕವಾಗಿ ಗುರು ಸೇವೆಯನ್ನ ಮಾಡಬೇಕಂತ ನಿರ್ಧಾರ ಮಾಡಿದ ಯಲ್ಲಾಲಿಂಗ ಮಹಾರಾಜ. ಸಿದ್ಧಲಿಂಗ ಮಹಾರಾಜನ ಮಠದಾಗಿರುವಂಥ ಅನೇಕ ಜನ ಶಿಷ್ಯರ ವಲ್ಲಂದ್ರ ಯಲ್ಲಾಲಿಂಗ ಮಹಾರಾಜ ಎದ್ದು ನಿಂತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಪಾದಕ್ಕೆ ನಮಸ್ಕಾರ ಮಾಡಿ ಅಂತಾನೆ, ಯಪ್ಪ ನಿನ್ನ ಆಶೀರ್ವಾದ ಇದ್ರ ನಾ ಆ ಇದ್ರೊಳಗ ತೆಗ್ಗಿನೊಳಗ ಕೂಡ್ತೀನಿ ಎಂದ. ಯಾವಾಗ ಕೂಡ್ತೀನಿ ಅಂತಂದ ಆಯ್ತು ಅಂತ ತಿಳ್ಕೊಂಡು 6 ಅಡಿ ತೆಗ್ಗನ್ನ ತೋಡಿದರು. ಊರಾಗಿರುವಂತ ಎಲ್ಲ ಜನ ಬಂದರು, ಒಬ್ಬರಲ್ಲ ಇಬ್ಬರಲ್ಲ. ಎಲ್ಲ ಪುರಾಣ ಕೇಳೋದು ಅದೇ ಅದ, ಅನೇಕ ಪವಾಡಿ ಕೇಳೋದು ಅಷ್ಟೇ ಅದ, ಇದೊಂದು ಪವಾಡಿ ಕೇಳೋದು ಅಷ್ಟೇ ಅದ. ಯಲ್ಲಾಲಿಂಗನ ಅನೇಕ ಪವಾಡಗಳು ಕೇಳೋದು ಒಂದೇ, ಅವರ ಬದುಕಿನೊಳಗ ನಡೆದಿರತಕ್ಕಂಥ ಈ ಪವಾಡು ಒಂದೇ. ಇಡೀ ಊರು ಜನ ಬತ್ತು 6 ಅಡಿ ತೆಗ್ಗಿನೊಳಗ ಮಿರಗಿ ಗ್ರಾಮದೊಳಗ ಶಿವಪ್ಪ ಕಾಶಿಬಾಯಿಯ ಮಗನಾಗಿರ್ತಕ್ಕಂಥವ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದ ಪಡ್ಕೊಳ್ಬೇಕನ್ನ ಹಂಬಲದೊಳಗ
6 ಅಡಿ ತೆಗ್ಗಿನ್ಯಾಗ ಕೂಡ್ತಾನಂತ, ಮ್ಯಾಗ ಮಣ್ಣು ಮುಸ್ತಾರಂತ, 3 ದಿನಗಳ ಕಾಲ ಕೂಡ್ಬೇಕಂತ. ಇವ ಸತ್ತ ಅಂದ್ರೆ ಹೇಗಂತ ತಿಳ್ಕೊಂಡು ಎಲ್ಲ ಜನ ಬಂದು ಮಾತನಾಡುವಂತ ಸಮಯದೊಳಗ 6 ಅಡಿ ತೆಗ್ಗನ್ನ ತೋಡಿದರು. ವೈರಾಗ್ಯದ ಖಣಿಯಾಗಿರುವಂತ ಯಲ್ಲಾಲಿಂಗ ಮಹಾರಾಜ ಹೋಗಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಪಾದಕ್ಕ ನಮಸ್ಕಾರ ಮಾಡದ. ನಮಸ್ಕಾರ ಮಾಡಿ 6 ಅಡಿ ಜಾಗದೊಳಗ ಬಂದು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದ ಪಡ್ಕೊಂಡಿರುವಂತ ಯಲ್ಲಾಲಿಂಗ ಮಹಾರಾಜ ಬಂದು ತೆಗ್ಗಿನೊಳಗ ಕೂಡಬೇಕಾದ್ರ ಪದ್ಮಾಸನವನ್ನ ಹಾಕಿದ. ಪದ್ಮಾಸನವನ್ನ ಹಾಕಿಕೊಂಡು ಗುರುವಿನ ದರ್ಶನವನ್ನ ಮಾಡ್ಕೋತ ಸಿದ್ಧಲಿಂಗ 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 ಅಂತ ಧ್ಯಾನ ಮಾಡ್ಕೋತ ಕೂಡಬೇಕಾದ್ರ 6 ಅಡಿಯ ತೆಗ್ಗಿನೊಳಗ ಯಾವಾಗ ಯಲ್ಲಾಲಿಂಗ ಮಹಾರಾಜ ಕೂತ ಮ್ಯಾಗ ಮಣ್ಣು ಮುಚ್ಚಿದರು. ಎಷ್ಟು ದಿವಸ ಸ್ವಾಮಿ? 3 ದಿನಗಳ ಕಾಲ. 4ನೇ ದಿವಸ ಬೆಳಗಿನ ಜಾವ ಆ ತೆಗ್ಗನ ತೆಗಿಬೇಕಾಗಿತ್ತು. ಇಡೀ ಊರಿನ ಜನ ತೆಗ್ಗಿನ್ಯಾಗ ಕೂಡಬೇಕಾದ್ರ ಎಲ್ಲರೂ ಬಂದಾರ, ನೋಡಿದರು, ಬೆರಗಾದರು. ಬಾಳ ಜನ ಬದುಕಂಗಿಲ್ಲ ಅಂದರು, ಬಾಳ ಜನ ಒಳಗೆ ಸಾಯ್ತಾನ ಅಂದರು, ಬಾಳ ಜನ ತಿಳ್ಕೊಂಡವ್ರು ಅಂದರು. ಸಿದ್ಧಲಿಂಗ ಮಹಾರಾಜನ ಮ್ಯಾಗ ನಂಬಿಕೆ ಇಟ್ಟಾನ, ಸಿದ್ಧಲಿಂಗ ಮಹಾರಾಜರ ಮ್ಯಾಗ ಭಕ್ತಿ ಇಟ್ಟಾನ. ಗುರುವೇ ಕಾಯು ಅಂತ ತಿಳ್ಕೊಂಡು ಈ ಕೆಳಗೆ ತೆಗ್ಗಿನೊಳಕುತ್ತಾನಂದ್ರ ಆತನಿಗೆ ಕಾಯುವಂತವ ಸಿದ್ಧಲಿಂಗ ಅಂತ ಬಾಳ ಜನ ಮಾತಾಡಿದರು. ತೆಗ್ಗ ಮುಚ್ಚಿದರು. 3 ದಿನಗಳ ಗತಿಸಿತು. 4ನೇ ದಿವಸ ಬೆಳಗಾಗುವಂತ ಕಾಲ. ಸೂರ್ಯ ಉದಯ ಪೂರ್ವದೊಳಗ ಅರುಣೋದಯ ಸಮಯದೊಳಗ ಇಡೀ ಊರಿನ ಜನ ಯಾರೂ ಕರೆಯದೆ ಬೇಡ, ಇಡೀ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಕಮರಿ ಮಠದ ಹತ್ರ ಹೆಣ್ಣು ಗಂಡು, ಸಣ್ಣವರು ದೊಡ್ಡವರು, ಹಿರಿಯರು ಕಿರಿಯರು, ಅನೇಕ ಹಳ್ಳಿಯ ಜನ ಬೆಳಗಾಗೋದ್ರೊಳಗಾಗಿ ಸಾವಿರ ಜನ ನಿಂತಾರ. ಪೂಜೆಯನ್ನ ಮುಗಿಸಿ ಜಪತಪವನ್ನ ಗೈದ ಲಚ್ಚಾಣದ ಕಮರಿ ಮಠದ ಒಡೆಯ ತುಳಜಾ ಭವಾನಿಯನ್ನ ಪ್ರತ್ಯಕ್ಷವಾಗಿ ಮಾಡಿಕೊಂಡಿರುವಂತ ಮಹಾಪುಣ್ಯ ಪುರುಷ ಯಲ್ಲಾಲಿಂಗ ಮಹಾರಾಜನನ್ನ ಕಾಣಬೇಕಂತ ತಿಳ್ಕೊಂಡು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಏನು ತೆಗ್ಗನ್ನ ತೋಡಿದರು. ಆ ತೋಡಿದ ಹತ್ರ ಬಂದಾಗ ಮ್ಯಾಗ ಮುಚ್ಚಿದ ಮಣ್ಣನ್ನ ತೆಗಿತಾ ಇರಬೇಕಾದ್ರ ಬಾಳ ಜನ ಮಾತಾಡಿದ್ರು, ಇವ ಏನು ಬದುಕಿರಂಗಿಲ್ಲ, ಇವನ ಮೈಯೆಲ್ಲ ಇರು ಮೆತ್ತುಗಳು ಎಲ್ಲವನ್ನ ಚರ್ಮವನ್ನ ತಿಂದಿರಬಹುದಲ್ಲ ಅಂತ ತಿಳ್ಕೊಂಡು ಯಾರ್ಯಾರ ಮನ್ಸಿಗೆ ಹೆಂಗೆ ಬರ್ತದ ಹಂಗಂಗ ಮಾತಾಡಬೇಕಾದ್ರ ಲಕ್ಷ ಸಿದ್ಧಲಿಂಗ ಮಹಾರಾಜನ ಯಲ್ಲಾಲಿಂಗ ಮಹಾರಾಜನ ಕಡೆಗದ, ಯಲ್ಲಾಲಿಂಗ ಮಹಾರಾಜನ ಭಕ್ತಿ ಸಿದ್ಧಲಿಂಗ ಮಹಾರಾಜನ ಕಡೆಗದ. ಮನ ತೆಗಿಬೇಕಾದ್ರ ಕರುಳು ಕಿತ್ತು ಬರ್ತಿತ್ತು. ಸಿದ್ಧಲಿಂಗ ಮಹಾರಾಜ ಅಂತಾನ, ಏ ಎಲ್ಲಪ್ಪ ಬಾರೋ ಹೊರಗಂದ್ರ ಆಯ್ತಪ್ಪ ಬರ್ತೀನನ್ನುವಂತ ಧ್ವನಿ ಕೇಳುತ್ತಿತ್ತು. ಮಣ್ಣು ಹೆಂಗ ತೆಗಿತಿದ್ರು ಹಂಗಂಗ ಧ್ವನಿ ಹೊರಗೆ ಬರ್ತಿತ್ತು. ಬಾರೋ ಯಲ್ಲಾಲಿಂಗ ಅಂತ ಯಾವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಕರೆದ 3 ದಿನಗಳ ಕಾಲ ತೆಗ್ಗಿದೊಳಗೆ ಕುಂತಿರುವಂತ ಯಲ್ಲಾಲಿಂಗ ಮಹಾರಾಜ ಎದ್ದು ಬಂದು ಸಿದ್ಧಲಿಂಗ ಮಹಾರಾಜನ ಪಾದಕ್ಕೆ ನಮಸ್ಕಾರ ಮಾಡ್ಯಾನ. ಧನ್ಯ 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 ಅಂದ ಕಮರಿ ಮಠದ ಒಡೆಯನಾಗಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಅನೇಕ ಶಿಷ್ಯರದಾರ, ಅನೇಕ ಶಿಷ್ಯರೊಳಗ ಅಗ್ರಗಣ್ಯ ಶಿಷ್ಯ ನೀ ಅಂದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಸ್ವಾಮಿ ಭಾಳ ಜನ ಶಿಷ್ಯರಿರ್ತಾರ, ಸಾಲಿ ಕಲಿಸ್ತೀವಿ, ಸಾಲಿ ಒಳಗೆ ಮಸ್ತಾರ್ ಇರ್ತೀವಿ. ಎಷ್ಟೋ ಜನ ಹುಡುಗರವ ಅಂತ ತಿಳ್ಕೊಂಡು ಎಲ್ಲರೂ ಶಿಷ್ಯರಾಗಂಗಿಲ್ಲ. ಅದ್ರಾಗ ಒಂದು ಹುಡುಗ ಚಲೋ ಓದೋದು ಬರೆದಿದ್ರೆ ಅಷ್ಟೇ ಶಿಷ್ಯರಾಗ್ತಾರ. ಈಗ ಸಿದ್ಧಲಿಂಗ ಮಹಾರಾಜನ ಮಠದೊಳಗ ಭಾಳ ಜನ ಶಿಷ್ಯರಿದ್ರು, ಆದ್ರ ಅವರ ಮನವನ್ನ ಗೆದ್ದಾವ ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜ. ಗುಡ್ಡದ ಮಹಾಂತ ಶಿವಯೋಗಿಗೆ ಭಾಳ ಜನ ಶಿಷ್ಯರಿದ್ರು, ಅವನಿಗೆ ತಕ್ಕ ಶಿಷ್ಯನಾದವ
ಗುಡ್ಡದ ಮಹಾಂತ ಶಿವಯೋಗಿಗೆ ತಕ್ಕ ಶಿಷ್ಯನಾದವ ಕಡುಕೋಳದ ಮಡಿವಾಳಪ್ಪ. ರಾಮಕೃಷ್ಣ ಪರಮಹಂಸರಿಗೆ ತಕ್ಕ ಶಿಷ್ಯನಾದವ ಸ್ವಾಮಿ ವಿವೇಕಾನಂದ. ಕಲಿಕೇರಿಯ ಮರುಳಾರಾಧ್ಯರಿಗೆ ತಕ್ಕ ಶಿಷ್ಯನಾದವ ಕಲಬುರಗಿಯ ಶರಣಬಸವೇಶ್ವರ. ಕಳಸದ ಗುರುಗೋವಿಂದ ಭಟ್ಟನಿಗೆ ತಕ್ಕ ಶಿಷ್ಯನಾದವ ಸಂತ ಶಿಶುನಾಳ ಶರೀಫ. ಕಾರಣ ಅಂತಂದ್ರ ಗುರು ಸಮರ್ಥ ಇದ್ರ ಅಲ್ಲಿ ಶಿಷ್ಯನೂ ಸಹಿತ ಸಮರ್ಥನಾಗಿ ಸಿಗುತ್ತಾನೆ. ಆ ತೆಗ್ಗಿನೊಳಗ ಕುಂತು ಎದ್ದು ಬರುವವರೆಗೂ ಎಲ್ಲಪ್ಪ 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 ಅಂತೆ ಕರೆದರು. ಯಾವಾಗ ಯಲ್ಲಾಲಿಂಗ ಮಹಾರಾಜ ಅನ್ನುವಂಥ ಹೆಸರು ಬರ್ತಾದೆ ಅನ್ನುವಂಥ ವಿಚಾರ ನಾವು ನೀವೆಲ್ಲರೂ ನಂತರ ಕೇಳೋಣ ಅಂತ ಹೇಳಿ, ಯಲ್ಲಾಲಿಂಗ ಮಹಾರಾಜ ಯಾವಾಗ 3 ದಿನಗಳಿಂದ ಆ ತೆಗ್ಗಿನೊಳಗಿಂದ ಹೊರಗೆ ಬಂದ, ಯಲ್ಲಾಲಿಂಗ ಮಹಾರಾಜನ ನೋಡಕ್ಕ ಆ ಇಂಡಿ ತಾಲೂಕಿನೊಳಗ ಬಿಜಾಪುರ ಜಿಲ್ಲೆ ಒಳಗಿರುವಂಥ ಹಳ್ಳಿಯ ಜನ ಎತ್ತಿನ ಬಂಡಿಯನ್ನು ಕಟ್ಟುಕೊಂಡು ಯಲ್ಲಾಲಿಂಗ ಮಹಾರಾಜನನ್ನ ನೋಡಕ್ಕೆ ಬರ್ತಿದ್ರು. ಎಂಥ ಗುರುರಾಯ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ, ಸಿದ್ಧಲಿಂಗನ ಪರಮ ಭಕ್ತ, ಪರಮ ಶಿಷ್ಯ, ಕರುಣೆಯ ಕಂದ ಯಲ್ಲಾಲಿಂಗ. 3 ದಿವಸ ತೆಗ್ಗಿನೊಳಗ ಇದ್ದು ಜಯಿಸಿ ಬಂದಾನಂದ್ರ ಇವ ಸಾಮಾನ್ಯದವನಲ್ಲಂತ ಯಲ್ಲಾಲಿಂಗನನ್ನ ಕೊಂಡಾಡುತ್ತಿರಬೇಕಾದ್ರೆ, ಯಾವಾಗ ಇಡೀ ನಾಡಿನ ಜನಸಾಗರ ಬಂದು ಕೇಳುತ್ತಿರುವಂತ ಸಮಯದೊಳಗ ಯಲ್ಲಾಲಿಂಗ ಮಹಾರಾಜ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಮನವನ್ನು ಗೆದ್ದಿದ್ದ. ಕೂಗಿ ಕರೆದ ಸಿದ್ಧಲಿಂಗ ಮಹಾರಾಜ, ಬಾರೋ ಯಲ್ಲಪ್ಪ, ಇಲ್ಲಿವರೆಗೂ ಮಿರ್ಗಿ ಗ್ರಾಮದೊಳಗ ಹುಟ್ಟಿರುವಂತ ಮಾನಿ ಎಲ್ಲಪ್ಪ ಎಲ್ಲಪ್ಪ ಎಲ್ಲಪ್ಪನಾಗಿದ್ದಿ. ನನ್ನ ಪರೀಕ್ಷ ಒಳಗ ನೀನು ಗೆದ್ದಿದಿ ಅಂದ್ರ ನಿನಗ ಜ್ಞಾನೋದಯವನ್ನು ಕರುಣಿಸ್ತೇನೆ, ದೀಕ್ಷೆಯನ್ನ ಕರುಣಿಸ್ತೇನೆ ಅಂತ ತಿಳಿದುಕೊಂಡು ಇಲ್ಲಿವರೆಗೂ ಎಲ್ಲಪ್ಪನಾಗಿರುವಂತವ ಇಂದಿನಿಂದ ಎಲ್ಲರೊಳಗೊಂದಾಗಿ ಯಲ್ಲಾಲಿಂಗ ಮಹಾರಾಜನಾಗಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದ. ಹುಟ್ಟಿದ ಬಟ್ಟೆಯನ್ನ ಕಳಚಿ ಕಾವಿಯ ಬಟ್ಟೆಯನ್ನ ಕೊಟ್ಟ, ಕೈ ಒಳಗ ಬೆತ್ತವನ್ನ ಇಟ್ಟ, ಎಡಗೈ ಒಳಗ ಜೋಳಿಗೆಯನ್ನು ಕೊಟ್ಟ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಯಲ್ಲಾಲಿಂಗ ಮಹಾರಾಜಗ ಒಂದು ಮಾತು ಹೇಳ್ತಾನ, ಯಲ್ಲಾಲಿಂಗ, ಇಂದಿನಿಂದ ನಿನ್ನ ಗುರುವಾಗಿರುವಂತವ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಇವತ್ತಿನ ದಿವಸ ನಿನಗನ ಆಶೀರ್ವಾದ ಮಾಡೀನಿ ಅಂತಂದ್ರ ನಿನ್ನ ಗುರುವಾಗಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನಕ್ಕಿಂತ ಹೆಚ್ಚಿನ ಕೀರ್ತಿ ಯಲ್ಲಾಲಿಂಗ ಮಹಾರಾಜ ನಿಂದಾಗ್ತದ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದಾಗ ಗುರು ಕೊಟ್ಟ ಕಾವಿಯ ಬಟ್ಟೆಯನ್ನ ತೊಟ್ಟ, ಕೊರಳೊಳಗ ರುದ್ರಾಕ್ಷಿಯನ್ನು ಹಾಕಿಕೊಂಡ, ಎಡಗೈ ಒಳಗ ಜೋಳಿಗೆ, ಬಲಗೈ ಒಳಗ ಬೆತ್ತ, ಇದೆಲ್ಲವನ್ನ ಇಟ್ಟುಕೊಂಡು ಗುರು ಸೇವೆಯನ್ನ ಮಾಡಿದ. ಒಂದಲ್ಲ ಎರಡಲ್ಲ 12 ವರ್ಷ ಗುರು ಸೇವೆಯನ್ನ ಮಾಡಬೇಕಾದ್ರ ಅಲ್ಲೊಂದು ಪವಾಡ ನಡೀತದ. ಇವತ್ತ ಸಿದ್ಧಿಯನ್ನ ಸಾಧಿಸಿಕೊಂಡಿರುವಂತ ಯಲ್ಲಾಲಿಂಗ ಮಹಾರಾಜ ಸಿದ್ಧಲಿಂಗರ ಮಠವನ್ನ ಕಟ್ಟುತ್ತಿರುವಂತ ಸಮಯದೊಳಗ, ಸಿದ್ಧಲಿಂಗರ ಮಠವನ್ನ ಕಟ್ಟುತ್ತಿರುವಂತ ಸಂದರ್ಭದೊಳಗೆ ಶಾವ್ಯಾಳ ಅನ್ನುವಂಥ ಗ್ರಾಮ ಬರ್ತದ. ಆ ಶಾವ್ಯಾಳ ಗ್ರಾಮದೊಳಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠವನ್ನ ಕಟ್ಟುತ್ತಿರುವಂತ ಸಂದರ್ಭದೊಳಗ ಅನೇಕ ಜನ ಭಕ್ತ ಬಳಗ ಬಂದು ಮುಗುಳು ಕೋಡದ ಪುಣ್ಯ ವಿಧಾತನಾಗಿರುವಂತ ರೋಮದಲ್ಲಿ ಲಿಂಗವನ್ನ ತೋರಿಸಿದ ಯಲ್ಲಾಲಿಂಗ ಮಹಾರಾಜಗ ಭಕ್ತ ಬಳಗ ಅಂತಾರೆ. ಇಪ್ಪ ಮಠ ಕಟ್ಟುಕತ್ತೀವಿ, ಭಕ್ತರ ಬರಕತ್ತಾರ, ಕುಡಿಯುವ ನೀರಿನ ಹಾಹಾಕಾರದ, ಪ್ರಸಾದದ ವ್ಯವಸ್ಥೆ ಅದ, ನೀರಿನ ಹಾಹಾಕಾರದ ಅಂತ ತಿಳ್ಕೊಂಡು ಮುಗುಳು ಕೋಡದ ಪುಣ್ಯ ವಿಧಾತನಾಗಿರುವಂತ ಯಲ್ಲಾಲಿಂಗ ಮಹಾರಾಜಗ ಹೇಳಿದರ. ಯಲ್ಲಾಲಿಂಗ ಮಹಾರಾಜ ಅಂತಾನೆಯಪ್ಪ, ನೀರಿನ ಹಾಹಾಕಾರ ಅದಲ್ಲಕತ್ತೀರಿ, ನೀರಿನ ತೊಂದರೆ ಅದ ಅಲ್ಲಕತ್ತೀರಿ, ನೀರಿನ ಸಂಕಟದ ಅಲ್ಲಕತ್ತೀರಿ, ಚಿಂತೆ ಮಾಡಬೇಡ್ರು, ಗುರು ಸಮರ್ಥ ಸಿದ್ಧಲಿಂಗ ಮಹಾರಾಜದಾನ, ನೀವ್ಯಾಕೆ ಚಿಂತೆ ಮಾಡ್ತೀರ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜ ಒಂದು ಮಂಥಣಿ ಒಳಗ 4-5 ಕೊಡ ನೀರು ಹಾಕಿಸ್ತಾನೆ.
ಯಾವಾಗ ರಂಜನಿ ಒಳಗ 4-5 ಕೊಡ ನೀರು ಹಾಕಿಸದ, ನೀರಿನ ಹಾಹಾಕಾರ, ನೀರಿನ ತೊಂದರೆ ಬಂದ ಭಕ್ತಾದಿಗಳಿಗೆ ನೀರಿನ ಸಂಕಟದ ಅಂತಂದಾಗ ಮಂತಣಿ ಒಳಗ ರಂಜಣಿಗೆ ಒಳಗ 4-5 ಕೊಡ ನೀರು ಹಾಕಿಸಿ ತನ್ನ ಜೋಳಿಗೆ ಒಳಗಿರುವಂತ 2 ಪುಡಿ ಪ್ರಸಾದ ಚೀಟನ್ನು ತೆಗೆದುಕೊಂಡ, 2 ಪುಡಿ ಪ್ರಸಾದ ಆಧಾರದ ಚೀಟನ್ನು ತೆಗೆದುಕೊಂಡು ಆ 4-5 ಕೊಡ ಹಿಡಿಯುವಂತ ರಂಜಣಿಗೆ ಒಳಗ ಮಂತಣಿ ಒಳಗ ಯಾವಾಗ ಯಲ್ಲಾಲಿಂಗ ಮಹಾರಾಜ ಪ್ರಸಾದ ಹಾಕದ ವರದ ಹಸ್ತವನ ಇಟ್ಟ, ಯಾವಾಗ ವರದ ಹಸ್ತವನ ಇಟ್ಟ ಆ ರಂಜಣಿಗೆ ಒಳಗ ಮಂತಣಿ ಒಳಗ ಏಕಕಾಲಕ್ಕ ಜರಿಗಳು ಬರಲಿಕ್ಕೆ ಪ್ರಾರಂಭವಾಗ್ಯಾವ. ಎಷ್ಟು ಕೊಡ ನೀರು ಒಯ್ದರೂ ಸಹಿತ ಬಾವಿ ಒಳಗ ಹೆಂಗ ಜರಿ ಬರ್ತಾವ, ಆ ರಂಜಣಿ ಒಳಗ ಜರೆಯನ್ನ ಸೃಷ್ಟಿ ಮಾಡಿದ, ಜರಿ ಹರಿಯುವಂಗ ಮಾಡಿದ ಮುಗುಳು ಕೋಣದ ಯಲ್ಲಾಲಿಂಗ ಮಹಾರಾಜ ಸತ್ತ ಮಗುವಿಗೆ, ಹಾವು ಕಚ್ಚಿ ಸತ್ತ ಮಗುವಿಗೆ ಮರುಜೀವವನ್ನು ಕೊಡುತ್ತಾನ. ಹೇಗೆ ಕೊಡುತ್ತಾನೆ ಅನ್ನುವಂಥ ವಿಚಾರ ನಾಳೆ ನಾವು ನೀವೆಲ್ಲರೂ ಆಲಿಸೋಣ ಅಂತ ಹೇಳಿ